ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 23/6/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಲಾ ಮೇಕರ್ ಮಕ್ಕಳೇ, ಯಾರದ್ದಾದರೂ ನಿಂದನೆ ಮಾಡುವುದು ಎಂದರೆ ನೀವು ನಿಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂದರ್ಥ. ನೀವು ನಿಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬೇಡಿ. ಏನೇ ಇದ್ದರೂ ತಂದೆಗೆ ತಿಳಿಸಿ. ಎಲ್ಲ ಮಕ್ಕಳಿಗಾಗಿ ತಂದೆ ಕುಳಿತಿದ್ದಾರೆ. ಓಂ ನಮಃ ಶಿವಾಯ್. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ಏಕೆಂದರೆ ಆತ್ಮವೇ ಅರ್ಥ ಮಾಡಿಕೊಳ್ಳುತ್ತದೆ. ನಂತರ ಅವಳು ಅಥವಾ ಅವನು ಹೇಳುತ್ತಾರೆ, ಆತ್ಮದ ರೂಪದಲ್ಲಿ ಮಕ್ಕಳಂತೂ ಸಹೋದರರಾಗಿದ್ದಾರೆ. ಎಲ್ಲರೂ ಸಹೋದರರಾಗಿದ್ದಾರೆ. ಆತ್ಮಕ್ಕೆ ಏನೆನ್ನಬೇಕು? ಈ ಲೆಕ್ಕಾಚಾರದಂತೆ ಎಲ್ಲರೂ ತಂದೆಯ ಮಕ್ಕಳಾಗಿದ್ದಾರೆ. ಸ್ತ್ರೀ ಪುರುಷರ ಶರೀರ ಇಲ್ಲಿರುತ್ತದೆ, ಆದರೆ ಎಲ್ಲಿ ಆತ್ಮಗಳು ವಾಸಿಸುತ್ತವೆಯೋ ಅಲ್ಲಿ ಎಲ್ಲರೂ ಸಹೋದರರು. ಆತ್ಮಗಳೇ ಆತ್ಮಗಳು. ತಂದೆ ಪರಮಾತ್ಮನಾಗಿದ್ದಾರೆ, ಸುಪ್ರೀಂ ಫಾದರ್. ಅವರೆಲ್ಲರೂ ಮಕ್ಕಳಾಗಿದ್ದಾರೆ. ಮನೆಯಲ್ಲಿ ಆತ್ಮಗಳು ಮತ್ತು ಪರಮಾತ್ಮ ಇದ್ದಾರೆ. ಮೊಟ್ಟ ಮೊದಲು ನಾನು ಆತ್ಮನಾಗಿದ್ದೇನೆಯೇ ಹೊರತು ಪರಮಾತ್ಮನಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸಾಧು ಸಂತರು ಮೊದಲಾದವರು ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಆತ್ಮದ ಬದಲಿಗೆ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಈಗ ಯಾವುದು ಸರಿ ಯಾವುದು ತಪ್ಪು ಎಂದು ಅರ್ಥ ಮಾಡಿಕೊಳ್ಳಬೇಕು ತಾನೆ. ಹೊಸ ಪ್ರಪಂಚವು ರೈಟಿಯಸ್ ಪ್ರಪಂಚವಾಗಿದೆ, ಸತ್ಯ ಪ್ರಪಂಚವಾಗಿದೆ. ಹಳೆಯ ಪ್ರಪಂಚವು ಅನ್ರೈಟಿಯಸ್ ಪ್ರಪಂಚ, ಅಸತ್ಯದ ಪ್ರಪಂಚ. ಸತ್ಯವಾದ ಪ್ರಪಂಚದಲ್ಲಿ ಸುಖವಿದೆ, ಅದನ್ನು ಪ್ಯಾರಡೈಸ್ ಎಂದು ಕರೆಯಲಾಗುತ್ತದೆ. ಅನ್ರೈಟಿಯಸ್ ಪ್ರಪಂಚದಲ್ಲಿ ದುಃಖವಿದೆ. ತಂದೆಯನ್ನು ರೈಟಿಯಸ್ ಸತ್ಯವಂತ ಎಂದು ಕರೆಯಲಾಗುತ್ತದೆ. ರಾವಣನೇ ಅಸುರ. 5 ವಿಕಾರಗಳಿವೆ ತಾನೆ. ಆದ್ದರಿಂದ ಅಸುರಿ ಭ್ರಷ್ಟಾಚಾರಿ ಸಂಪ್ರದಾಯ ಎನ್ನಲಾಗುತ್ತದೆ. ಅದು ದೈವಿ ಸಂಪ್ರದಾಯ, ಶ್ರೇಷ್ಠಾಚಾರಿ ಸಂಪ್ರದಾಯ. ಸತ್ಯಯುಗ ತ್ರೇತಾಯುಗವನ್ನು ಸ್ವರ್ಗ ಎಂದು ಕರೆಯಲಾಗುತ್ತದೆ. ಸುಖ ಅವುಗಳಲ್ಲಿದೆ. ದ್ವಾಪರ ಕಲಿಯುಗದಲ್ಲಿ ದುಃಖವಿದೆ. ಇದು ಕಲಿಯುಗ ಮತ್ತು ಸತ್ಯಯುಗದ ಸಂಗಮವಾಗಿದೆ. ಅನ್ರೈಟಿಯಸ್ ಅನ್ನು ರೈಟಿಯಸ್ ಮಾಡಲು ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ. ಸತ್ಯಯುಗವು ವಾಯ್ಸ್ಲೆಸ್ ವರ್ಲ್ಡ್, ಕಲಿಯುಗವು ವಿಶಸ್ ವರ್ಲ್ಡ್, ವಿಕಾರಿ ಪ್ರಪಂಚ. ಪವಿತ್ರ ಪ್ರಪಂಚದಲ್ಲಿ ಸುಖವಿದೆ, ಅಪವಿತ್ರ ಪ್ರಪಂಚದಲ್ಲಿ ದುಃಖವಿದೆ. ಆತ್ಮವು ಶರೀರದ ಮೂಲಕ ಮಾತನಾಡುತ್ತದೆ. ಹಾಗಾದರೆ ಪರಮಪಿತ ಪರಮಾತ್ಮನಿಗೂ ಶರೀರ ಬೇಕು ತಾನೆ. ಈಗ ನೀವು ಆತ್ಮಗಳಿಗೆ ಪರಮಾತ್ಮ ತಂದೆ ಓದಿಸುತ್ತಾರೆ ಎಂದು ತಿಳಿಸಿಕೊಡುತ್ತೀನಿ. ತಂದೆಯ ಹೊರತಾಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ತಿಳಿಯದ ಕಾರಣ ನಾವು ನಾಸ್ತಿಕರಾಗಿ ಬಿಡುತ್ತೇವೆ, ಒಡೆಯನಿಲ್ಲದವರಾಗಿ ಬಿಡುತ್ತೇವೆ. ಈಗ ನಾವು ತಂದೆಯನ್ನು ತಿಳಿದು ಒಡೆಯನ ಮಕ್ಕಳಾಗಿದ್ದೇವೆ, ಸನಾತರಾಗಿದ್ದೇವೆ. ಒಂದು ತಪ್ಪಿನಿಂದ ನಾವು ಆತ್ಮಗಳು ಕಲ್ಪ ಕೆಳಗೆ ಬೀಳುತ್ತಾ ಬಂದಿದ್ದೇವೆ. ಈಗ ತಂದೆ ಹೇಳುತ್ತಾರೆ, ನೀವು ನನ್ನಂತಹ ಬೇಹದ್ದಿನ ತಂದೆಯನ್ನು ಮರೆತು ಬಿಟ್ಟಿದ್ದೀರಿ. ಪರಮಪಿತ ಎಂದು ಕರೆಯುತ್ತೀರಿ. ಅವರು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ಮನುಷ್ಯರು ಮತ್ತೆ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ತಂದೆ ಈಗ ಸತ್ಯವನ್ನು ತಿಳಿಸುತ್ತಾರೆ. ಹಿಂದೆ ಋಷಿಮುನಿಗಳು ಕೂಡ ನೇತಿ ಎನ್ನುತ್ತಿದ್ದರು, ಅಂದರೆ ನಮಗೆ ಗೊತ್ತಿಲ್ಲ ಎಂದು. ಈಗ ತಂದೆ ಸ್ವಯಂ ತಿಳಿಸಿಕೊಡುತ್ತಾರೆ. ಆಗ ನೀವು ನಮಗೆಲ್ಲವೂ ತಿಳಿಯಿತು ಎನ್ನುತ್ತೀರಿ. ನಾಲೆಡ್ಜ್ಫುಲ್ ತಂದೆಯಿಂದಲೇ ಜ್ಞಾನ ಸಿಕ್ಕಿದೆ. 5000 ವರ್ಷಗಳ ಹಿಂದೆ ಇವರದ್ದೇ ರಾಜ್ಯವಿತ್ತು ಎಂದು ನಿಮಗೆ ತಿಳಿದಿದೆ. ತಂದೆ ಏನು ಓದಿಸುತ್ತಾರೋ ಅದು ಸರಿಯೇ ಆಗಿದೆ. ನಂತರ ಸುಳ್ಳಿನ ಖಂಡವೂ ಆಗಬೇಕಿದೆ. ಈಗ ಕಲಿಯುಗವಾಗಿದೆ. ಎಷ್ಟು ಮನುಷ್ಯರಿದ್ದಾರೆ. ಸತ್ಯಯುಗದ ಲಕ್ಷ್ಮೀ ನಾರಾಯಣರಿಲ್ಲ. ಈಗ ಭಾರತದಲ್ಲಿ ಇಂದು ರಾಜ್ಯವಿದೆ, ದೇವಿ ದೇವತೆಗಳಿಲ್ಲ. ದ್ವಾಪರ ಯುಗದಿಂದ ಪತಿತರಾಗಿದ್ದಾರೆ, ಆದ್ದರಿಂದ ದೇವತೆ ಎಂದು ಕರೆಯಲಾಗುವುದಿಲ್ಲ. ಉಳಿದಂತೆ ಇಂದು ಯಾವುದೇ ಧರ್ಮವಲ್ಲ, ಅಥವಾ ಇದರ ಹೆಸರು ಹಿಂದೂಸ್ತಾನ್ ಎಂದಿರಲಿಲ್ಲ. ಹೆಸರು ಭಾರತ ಎಂದೇ ಇತ್ತು. ದೇವಿ ದೇವತೆಗಳು ವಾಸಿಸುತ್ತಿದ್ದರು. ತಂದೆಯೂ ಹೇಳುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಹೀಗೆ ಹೇಳುತ್ತಾರೆಯೇ ಹೊರತು ಗ್ಲಾನಿರ್ಭವತಿ ಹಿಂದೂಸ್ತಾನ್ ಎಂದು ಹೇಳುವುದಿಲ್ಲ. ಅಸಲಿಗೆ ದೇವಿ ದೇವತೆಗಳು ವಾಸಿಸುತ್ತಾರೆ. ಯಾವಾಗ ಪತಿತರಾಗುತ್ತಾರೋ ಆಗ ಹೆಸರು ಬದಲಾಗುತ್ತದೆ. ಈಗ ಎಲ್ಲರೂ ಪತಿತರಾಗಿದ್ದಾರೆ. ಆಗ ಕರೆಯುತ್ತಾರೆ
ಬಾಬಾ, ನೀವು ಬಂದು ಪತಿತರಿಂದ ಪಾವನರನ್ನಾಗಿ ಮಾಡಿರಿ ಅಥವಾ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿ ಎಂದು. ತಂದೆಯೇ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಈಗ ಭಗವಂತ ಕಲಿಸುತ್ತಿದ್ದಾರೆ. ಭಗವಂತ ಎಂದರೆ ಕೃಷ್ಣನಲ್ಲ, ಶಿವನಿಗೆ ಹೇಳಲಾಗುತ್ತದೆ. ಅವರು ಸದಾ ನಿರಾಕಾರರಾಗಿದ್ದಾರೆ. ಕೃಷ್ಣನನ್ನು ಯಾರು ಸದಾ ನಿರಾಕಾರ ಎಂದು ಕರೆಯಲು ಸಾಧ್ಯವಿಲ್ಲ. ಶಿವನ ಹೆಸರು ಎಂದಿಗೂ ಬದಲಾಗುವುದಿಲ್ಲ. ಶಿವಬಾಬಾ ಹೇಳುತ್ತಾರೆ, ನಾನು ಇವರ ಆಧಾರವನ್ನು ತೆಗೆದುಕೊಂಡಿದ್ದೇನೆ. ನೀವು ಮಕ್ಕಳು ರಾಜ ಋಷಿಗಳಾಗಿದ್ದೀರಿ, ಪವಿತ್ರರಾಗುತ್ತಿದ್ದೀರಿ. ಪವಿತ್ರರಾಗಿ ಮತ್ತೆ ಅಪವಿತ್ರರಾಗಿಯೂ ಬಿಡುತ್ತೀರಿ. ಏಕೆಂದರೆ ಇದು ಯುದ್ಧವಾಗಿದೆ ತಾನೆ. ಮಾಯೆಯು ಬಹಳ ಶಕ್ತಿಯುತವಾಗಿದೆ. ಅರ್ಧ ಕಲ್ಪ ನೀವು ರಾವಣನ ರಾಜ್ಯದಲ್ಲಿ, ಅರ್ಧ ಕಲ್ಪ ರಾಮರಾಜ್ಯದಲ್ಲಿ ಇರುತ್ತೀರಿ. ಮಾಯೆ ರಾವಣ ಎಲ್ಲರನ್ನು ಪತಿತರನ್ನಾಗಿ ಮಾಡುತ್ತದೆ. ಡ್ರಾಮಾದ ಯೋಜನೆಯಂತೆ ಈ ಸಮಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಮಾಯೆಯ ವೈಭವವನ್ನು ನೋಡಿ ಎಷ್ಟಿದೆ. ಮನುಷ್ಯರು ಇದು ಸ್ವರ್ಗ ಎಂದು ತಿಳಿದುಕೊಳ್ಳುತ್ತಾರೆ. ಇದು ವಿಜ್ಞಾನದ ವೈಭವವಾಗಿದೆ. ಇದನ್ನು ಸ್ವರ್ಗ ಎನ್ನುವುದಿಲ್ಲ. ಸ್ವರ್ಗದಲ್ಲಿ ಕಾಯಿಲೆ ಮೊದಲಾದವು ಇರುವುದೇ ಇಲ್ಲ. ಅಕಾಲ ಮೃತ್ಯು ಆಗುವುದೇ ಇಲ್ಲ. ಮೋಹಜಿತರಾಗಿರುತ್ತಾರೆ. ಸ್ವರ್ಗದಲ್ಲಿ ಯಾರು ಅಳುವುದೇ ಇಲ್ಲ. ಸತ್ಯಯುಗದಲ್ಲಿ ಇಂತಹದ್ದು ಎಂದಿಗೂ ಆಗುವುದಿಲ್ಲ. ಏಕೆಂದರೆ ರಾವಣನ ರಾಜ್ಯವಿಲ್ಲ, ಅದು ಅಮರಲೋಕವಾಗಿದೆ. ಅಮರಲೋಕದ ಅರ್ಧ ಕಲ್ಪದ ನಂತರ ಮೃತ್ಯುಲೋಕ ಬರುತ್ತದೆ. ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ. ಇದನ್ನು ತಿಳಿದುಕೊಳ್ಳಬೇಕು ತಾನೆ. ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ. ಈ ಪ್ರಪಂಚವೇ ಜಗಳಗಳದ್ದಾಗಿವೆ. ಬೇಹದ್ದಿನ ತಂದೆಯನ್ನು ತಿಳಿಯುವುದೇ ಇಲ್ಲ, ಅಂದರೆ ಒಡೆಯನಿಲ್ಲದವರಾಗಿದ್ದಾರೆ. ಆದ್ದರಿಂದ ಕಿತ್ತಾಡುತ್ತಾರೆ, ಜಗಳವಾಡುತ್ತಾರೆ. ಈಗ ನೀವು ಆಸ್ತಿಕರಾಗುತ್ತಿದ್ದೀರಿ. ತಂದೆಯನ್ನು ತಿಳಿದು ತಂದೆಯಿಂದ 21 ಜನ್ಮಗಳವರೆಗೆ ಒಡೆಯನಾಗಿ ಇರುತ್ತೀರಿ, ಅಂದರೆ ಸನಾತರಾಗಿ ಇರುತ್ತೀರಿ. ಆಯುಷು ಕೂಡ ಹೆಚ್ಚಿರುತ್ತದೆ. ಶಿವಬಾಬಾ ಸ್ಥಾಪನೆ ಮಾಡಿರುವುದಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ. ಯಾರ ಮೂಲಕ? ಬ್ರಹ್ಮನ ಮೂಲಕ. ತ್ರಿಮೂರ್ತಿಗಳಿದ್ದಾರೆ, ಆದರೆ ಮೇಲೆ ತಂದೆ ಇಲ್ಲ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಎಂದು ಗಾಯನ ಮಾಡುತ್ತಾರೆ. ನಂತರ ಶಿವ ಪರಮಾತ್ಮಾಯ ನಮಃ ಎನ್ನುತ್ತಾರೆ. ಹಾಗಾದರೆ ಶಿವನ ಮಹಿಮೆ ಉನ್ನತವಾಯಿತು. ಅವರು ಸುಪ್ರೀಂ ಆತ್ಮರಾಗಿದ್ದಾರೆ. ಆದ್ದರಿಂದ ಅವರ ಮಹಿಮೆಯೇ ಬೇರೆಯಾಗಿದೆ. ಶಿವಬಾಬಾರಿಗೆ ಯಾವುದೇ ತಂದೆ ಇಲ್ಲ, ಅವರಿಗೆ ಯಾವುದೇ ಶಿಕ್ಷಕರಿಲ್ಲ, ಅವರಿಗೆ ಯಾವುದೇ ಗುರುಗಳಿಲ್ಲ. ಅವರ ಮಹಿಮೆಯನ್ನು ಗಾಯನ ಮಾಡುತ್ತಾರೆ. ತ್ವಮೇವ ಮಾತಾಶ್ಚ ಪಿತ ತ್ವಮೇವ ಬಂಧುಶ್ಚ ಸಖ. ತಂದೆ 21 ಜನ್ಮಗಳ ಆಸ್ತಿಯನ್ನು ನೀಡುತ್ತಾರೆ. ಚಿರಂಜೀವಿ ಅಂದರೆ ಸದಾ ಬದುಕಿರಿ, ಸದಾ ಅಮರರಾಗಿರಿ. ಹಾಗಾಗಿ ನೀವು ಸ್ವರ್ಗದಲ್ಲಿ ಸದಾ ಬದುಕಿರುತ್ತೀರಿ. ನಿಮ್ಮನ್ನು ಕಾಲನು ತಿನ್ನುವುದಿಲ್ಲ. ಶರೀರಕ್ಕೆ 150 ವರ್ಷಗಳಾದಾಗ ಸಾಕ್ಷಾತ್ಕಾರವಾಗುತ್ತದೆ. ನೀವು ಮಗುವಾಗುತ್ತೀರಿ ಎಂದು. ಸಾಯುವ ಸಮಯದಲ್ಲೂ ಸಾಕ್ಷಾತ್ಕಾರಗಳಾಗುತ್ತವೆ. ಅಳುವ ಮಾತುಗಳೇ ಇಲ್ಲ. ಅದು ಅಮರಲೋಕವೇ ಆಗಿದೆ. ಮೃತ್ಯುವಿನ ಹೆಸರೇ ಇಲ್ಲ. ರಾವಣನ ರಾಜ್ಯಕ್ಕೆ ಮೃತ್ಯುಲೋಕ ಎನ್ನಲಾಗುತ್ತದೆ. ಸತ್ಯಯುಗದಲ್ಲಿ ಕಾಲನು ಬರಲು ಸಾಧ್ಯವಿಲ್ಲ. ಭಗವಂತ ಅವಶ್ಯವಾಗಿ ಸತ್ಯವನ್ನೇ ಓದಿಸುತ್ತಾರೆ. ಏನು ಹೇಳುತ್ತಾರೋ ಅದು ಸತ್ಯ, ಇದರಲ್ಲಿ ಸಂಶಯವಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸತ್ಯವನ್ನೇ ತಿಳಿಸುತ್ತಾರೆ. ಅವರ ಆಧಾರದ ಮೇಲೆಯೇ ನಾವು ತಿಳಿಸುತ್ತೇವೆ. ಕಲಿಯುಗದಲ್ಲಿ ಸುಳ್ಳು ಮಾಯೆ, ಸುಳ್ಳು ಕಾಯ. ಸತ್ಯಯುಗದಲ್ಲಿ ಸತೋಗುಣಿಯಾಗಿದೆ. ಬೇಹದ್ದಿನ ತಂದೆ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ. ಸ್ವರ್ಗದಲ್ಲಿ ದೇವಿ ದೇವತೆಗಳೇ ಇರುತ್ತಾರೆ. ಅಲ್ಲಿ ಮದ್ಯ ಮೊದಲಾದ ಗಲೀಜು ವಸ್ತುಗಳು ಯಾವುದೂ ಇರುವುದಿಲ್ಲ. ಕೆಲವು ತಿಳುವಳಿಕೆಯುಳ್ಳ ಮಕ್ಕಳು ತಾವಾಗಿಯೇ ಬಿಟ್ಟು ಬಿಡುತ್ತಾರೆ. ಅಂದ್ರೆ ಮದ್ಯ, ನಶೆ ಪದಾರ್ಥಗಳನ್ನ ತಾವಾಗಿಯೇ ಬಿಡುತ್ತಾರೆ. ಕೆಲವರಿಗೆ ಅವುಗಳನ್ನು ಬಿಡಲು ಸಮಯ ಹಿಡಿಯುತ್ತದೆ. ಕೆಲವರಿಗೆ ಸಿಗರೇಟ್ ಇಲ್ಲದಿದ್ದರೆ ಹೊಟ್ಟೆ ನೋವು ಬರುತ್ತದೆ ಎನ್ನುತ್ತಾರೆ. ಇವೆಲ್ಲವೂ ನೆಪಗಳು, ಅಭ್ಯಾಸವಾಗಿದೆ. ಅದನ್ನು ಬಿಡಬೇಕು. ಇಲ್ಲದಿದ್ದರೆ ಪದವಿ ಕಡಿಮೆಯಾಗುತ್ತದೆ. ಸಿಗರೇಟ್, ಮದ್ಯ ಮೊದಲಾದವು ಎಷ್ಟು ನಷ್ಟ ಉಂಟು ಮಾಡುತ್ತವೆ. ಪವಿತ್ರರಂತೂ ಅವಶ್ಯವಾಗಿ ಆಗಬೇಕು. ಪವಿತ್ರರನ್ನಾಗಿ ಮಾಡುವವರು ಒಬ್ಬರೇ ತಂದೆ. ಪಾವನ ಪ್ರಪಂಚವಿತ್ತು ತಾನೆ. ಸತ್ಯಯುಗವನ್ನು ಪಾವನ ಪ್ರಪಂಚ, ಕಲಿಯುಗವನ್ನು ಪತಿತ ಪ್ರಪಂಚ ಎನ್ನಲಾಗುತ್ತದೆ.
ಭಾರತವು ಈ ಸಮಯದಲ್ಲಿ ವೈಶಾಲ್ಯವಾಗಿದೆ. ವಿಷ ಕುಡಿಯುವವರಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಅಮರ ಲೋಕಕ್ಕೆ ಕರೆದೊಯ್ಯಲು ಅಮೃತ ಕುಡಿಸುತ್ತೇನೆ. ಮತ್ತೆ ನೀವು ವಿಷವನ್ನು ಏಕೆ ಸೇವಿಸುತ್ತೀರಿ? ವಿಷವನ್ನು ಏಕೆ ನೆನಪು ಮಾಡಿಕೊಳ್ಳುತ್ತೀರಿ? ಶ್ರೇಷ್ಠ ಪದವಿ ಪಡೆಯಬೇಕೆಂದರೆ ಪರಿಶ್ರಮ ಪಡಿ. ಪುರುಷಾರ್ಥದ ಮೇಲೆಯೇ ಎಲ್ಲವೂ ಆಧಾರಿತವಾಗಿದೆ. ಭಗವಂತ ಸತ್ಯವನ್ನೇ ತಿಳಿಸುತ್ತಾರೆ. ಇದರಲ್ಲಿ ಸಂಶಯವಿರಲು ಸಾಧ್ಯವಿಲ್ಲ. ತಂದೆ ಬಂದು ಮಕ್ಕಳಿಗೆ ದಿವ್ಯ ದೃಷ್ಟಿ ನೀಡಿದರು ಮತ್ತು ಈ ಚಿತ್ರಗಳನ್ನು ಮಾಡಿಸಿದರು. ಸಣ್ಣ ಮಕ್ಕಳಿಗೆ ಚಿತ್ರದ ಬಗ್ಗೆ ತಿಳಿಸಿಕೊಡಲಾಗುತ್ತದೆ ತಾನೆ. ನಂತರ ದೊಡ್ಡವರಾದಾಗ ನಕ್ಷೆ ಮೊದಲಾದವುಗಳ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಈಗ ನೀವು ಓದುತ್ತಿದ್ದೀರಿ. ತಂದೆ ಬಂದು ಸ್ವರ್ಗದ ಸ್ಥಾಪನೆಯನ್ನು ಹೇಗೆ ಮಾಡುತ್ತಾರೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ. ಶ್ರೀಕೃಷ್ಣನು ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ. ಅಂದ ಮೇಲೆ ನಂಬರ್ 1 ಕೂಡ ಆಗಿರುತ್ತಾನೆ. ಇದು ಗೀತೆ. ಅನೇಕ ಜನ್ಮಗಳ ಕೊನೆಯ ಜನ್ಮದ ಕೊನೆಯಲ್ಲಿ 84 ಜನ್ಮಗಳಿವೆ. 5000 ವರ್ಷಗಳು ಹಿಡಿದಿವೆ. ಯಾರ ಆಧಾರದ ಮೇಲೆ ಹೇಳುತ್ತೀರಿ? ಸದ್ಗತಿ ದಾತನಾದ ಪರಮಪಿತ ಪರಮಾತ್ಮನ ಆಧಾರದ ಮೇಲೆ. ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಎದುರಿಗೆ ಕುಳಿತಿರುವಾಗ ಇದನ್ನಂತೂ ಅರ್ಥ ಮಾಡಿಕೊಳ್ಳುತ್ತೀರಿ ತಾನೆ. ಇವರು ಬೇಹದ್ದಿನ ತಂದೆ, ಎಲ್ಲ ಆತ್ಮಗಳ ತಂದೆ. ಎಲ್ಲರೂ ಅವರನ್ನು ಫಾದರ್ ಎನ್ನುತ್ತಾರೆ. ಎಲ್ಲರೂ ಅವರನ್ನು ನೆನಪು ಮಾಡಿ ಎನ್ನುತ್ತಾರೆ. ಬೆರಳನ್ನು ಮೇಲ್ಮುಖವಾಗಿ ತೋರಿಸಿ ಗಾಡ್ ಮೇಲೆ ಇರುತ್ತಾರೆ ಎಂದು ಸನ್ನೆ ಮಾಡುತ್ತಾರೆ. ತಂದೆ ಪರಮಧಾಮದಲ್ಲಿ ಇರುತ್ತಾರೆ ಎಂದು ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಎಲ್ಲಾ ಆತ್ಮಗಳು ಇರುತ್ತವೆ. ನಂತರ ಎಲ್ಲರೂ ಪಾತ್ರ ಮಾಡಲು ಬರುತ್ತಾರೆ. ಈ ಸೋಲು ಮತ್ತು ಗೆಲುವಿನ ಆಟದ ಕೋಟ್ಯಾಂತರ ಪಾತ್ರಧಾರಿಗಳು ಇದ್ದಾರೆ. ಹಾಗಾದರೆ ಈ ಸಮಯದಲ್ಲಿ ವಿಶೇಷವಾಗಿ ತಂದೆಯನ್ನು ಏಕೆ ನೆನಪು ಮಾಡಬೇಕಾಗುತ್ತದೆ? ಏಕೆಂದರೆ ಆತ್ಮವು ಪಾವನವಾಗಬೇಕಿದೆ. ಹಾಗಾಗಿ ಅವಶ್ಯವಾಗಿ ಪರಮಾತ್ಮನನ್ನು ನೆನಪು ಮಾಡಲೇಬೇಕು. ತನ್ನನ್ನು ಆತ್ಮ ಮತ್ತು ತಂದೆಯನ್ನು ಪರಮಾತ್ಮ ತಂದೆ ಎಂದು ತಿಳಿಯಬೇಕು. ಶಿವಬಾಬಾ ಇದ್ದಾರೆ ತಾನೆ. ಅವರನ್ನು ಕರೆಯುತ್ತಾರೆ, ಹೇ ಪತಿತ ಪಾವನ, ನೀವು ಬನ್ನಿರಿ ಎಂದು. ಹಾಗಾಗಿ ಇದು ಗೀತಾ ಪಾಠಶಾಲೆಯಾಗಿದೆ. ಬೇರೆ ಯಾವುದನ್ನು ಪಾಠಶಾಲೆ ಎನ್ನಲಾಗುವುದಿಲ್ಲ. ತಂದೆ ಬರುವುದೇ ರಾಜಯೋಗ ಕಲಿಸಲು. ತಂದೆ ತಿಳಿಸಿಕೊಡುತ್ತಾರೆ, ಮಕ್ಕಳೇ, ಶಿಕ್ಷಣ ಒಂದು ಸಂಪಾದನೆಯಾಗಿದೆ. ಎಷ್ಟು ಹೆಚ್ಚು ಓದುತ್ತೀರೋ ಅಷ್ಟು ಹೆಚ್ಚು ಸಂಪಾದನೆ. ಭಗವಾನ್ ವಾಚ, ಹೇ ಮಕ್ಕಳೇ, ನಾನು ನಿಮ್ಮನ್ನು ರಾಜರಿಗೂ ರಾಜ ಮಹಾರಾಜನನ್ನಾಗಿ ಮಾಡುತ್ತೇನೆ. ಒಬ್ಬರು ಪವಿತ್ರ ರಾಜರು, ಇನ್ನೊಬ್ಬರು ಅಪವಿತ್ರ ರಾಜರು. ಅವರು ಕಲಿಯುಗದಲ್ಲಿ ಪತಿತ ರಾಜರಾಗಿದ್ದಾರೆ ಮತ್ತು ಪವಿತ್ರ ರಾಜರು ಸತ್ಯಯುಗ ತ್ರೇತಾಯುಗದಲ್ಲಿ ಇರುತ್ತಾರೆ. ಈ ಸಮಯದಲ್ಲಿ ತಮೋ ಪ್ರಧಾನ ಪ್ರಪಂಚವಿದೆ. ಸತೋಪ್ರಧಾನ ಪ್ರಪಂಚವನ್ನು ಸತ್ಯಯುಗ ಎನ್ನಲಾಗುತ್ತದೆ. ಸತ್ಯಯುಗ ಸುಖಧಾಮ, ಕಲಿಯುಗ ದುಃಖಧಾಮ. ಸುಖಧಾಮವಿತ್ತು. 84 ಜನ್ಮಗಳು ಹೇಗೆ ಕಳೆಯುತ್ತವೆ? ನಂತರ ತಂದೆ ಸತೋಪ್ರಧಾನವಾಗುವ ದಾರಿಯನ್ನು ತಿಳಿಸುತ್ತಾರೆ. ಶಿಕ್ಷಕರಿಂದ ಕೃಪೆ ಅಥವಾ ಆಶೀರ್ವಾದವನ್ನು ಪಡೆಯುವುದಿಲ್ಲ. ಅವರ ಹೆಸರೇ ಟೀಚ್ ಮಾಡುವುದು, ಅಂದ್ರೆ ಟೀಚರ್. ಟೀಚ್ ಮಾಡುವುದು. ಓದುವವರು ಚೆನ್ನಾಗಿ ಓದಿ ತಮ್ಮ ಮೇಲೆ ತಾವೇ ಕೃಪೆ ಮೊದಲಾದವುಗಳನ್ನು ಮಾಡಿಕೊಳ್ಳುತ್ತಾರೆ. ಶಿಕ್ಷಕನಾಗಿದ್ದೇನೆ ತಾನೇ. ಓದಿದರೆ ಬರೆದರೆ ನವಾಬರಾಗುತ್ತಾರೆ. ಓದಿಲ್ಲ ಬರೆದಿಲ್ಲ ಎಂದರೆ ಕನಿಷ್ಠ ಪದವಿ ಪಡೆಯುತ್ತಾರೆ. ಮಕ್ಕಳು ಅನುತ್ತೀರ್ಣರಾಗುವುದೇ ಆಗ, ಯಾವಾಗ ಅವರು ಕೆಟ್ಟ ಸಂಘಕ್ಕೆ ಒಳಗಾಗುತ್ತಾರೋ ಆಗ. ಇಲ್ಲಿ ಭಗವಾನ್ ಭಗವತಿ ಆಗುತ್ತಾರೆ. ಮೊದಲು ನಿಶ್ಚಯವಿರಬೇಕು, ಪರಮಪಿತ ಪರಮಾತ್ಮ ನಮಗೆ ರಾಜಯೋಗ ಕಲಿಸುತ್ತಿದ್ದಾರೆ ಎಂದು. ನೀವು ರಾಜ ಋಷಿಗಳಾಗಿದ್ದೀರಿ. ರಾಜ ಪದವಿಗಾಗಿ ಓದುತ್ತಿದ್ದೀರಿ. ಹಾಗಾಗಿ ಸುಖಧಾಮದ ಮಾಲೀಕರಾಗಲು ಪವಿತ್ರರಂತೂ ಅವಶ್ಯವಾಗಿ ಆಗಬೇಕು. ಪವಿತ್ರತೆ ಇದ್ದರೆ ಸುಖ ಶಾಂತಿ ಕೂಡ ಇರುತ್ತದೆ. ಆತ್ಮಗಳು ಮೂಲವತನದಲ್ಲಿ ಶಾಂತವಾಗಿವೆ. ನಂತರ ಸತ್ಯಯುಗದಲ್ಲೂ ಶಾಂತಿಯೇ ಶಾಂತಿ. ಪ್ಯೂರಿಟಿ, ಪೀಸ್, ಪ್ರಾಸ್ಪರಿಟಿ ಇದೆ. ಹೌದು, ಅರ್ಧ ಕಲ್ಪದವರೆಗೆ ದುಃಖದ ಹೆಸರೇ ಇರುವುದಿಲ್ಲ. ಈ ಶಿಕ್ಷಣವನ್ನು ಕಂಠಪಾಠ ಮಾಡಿಕೊಳ್ಳಬೇಕು. ಎಲ್ಲಿ ಕುಳಿತಿದ್ದರೂ ಬುದ್ಧಿಯಲ್ಲಿ ಇದು ಮೊಳಗುತ್ತಿರಲಿ. ಈಗ ಮನೆಗೆ ಹೋಗಬೇಕು. ಅಲ್ಲಿ ಪವಿತ್ರತೆ ಮಾತ್ರ ಇರುತ್ತದೆ. ಈಗ ಸ್ಥಿತಿ ಅಂತಹದ್ದೇ ಬೇಕು. ಬಾಬಾ ಕೇಳುತ್ತಾರೆ, ಯಾರ ನೆನಪಿನಲ್ಲಿದ್ದೀರಿ? ಎಲ್ಲರೂ ಶಿವ ಬಾಬಾರವರ ನೆನಪಿನಲ್ಲಿ ಎನ್ನುತ್ತಾರೆ.
ಇದನ್ನು ಅವ್ಯಭಿಚಾರಿ ನೆನಪು ಎನ್ನಲಾಗುತ್ತದೆ. ಬೇರೆ ಯಾರನ್ನು ನೆನಪು ಮಾಡುವುದರಿಂದ ಪಾಪಗಳು ಭಸ್ಮವಾಗುವುದಿಲ್ಲ. ಒಬ್ಬರನ್ನೇ ಪತಿತ ಪಾವನ ಎನ್ನಲಾಗುತ್ತದೆ. ಇದು ಪತಿತ ಪ್ರಪಂಚ. ಇಲ್ಲಿ ಒಬ್ಬರೂ ಪಾವನರಿಲ್ಲ. ಎಲ್ಲರೂ ವಿಕಾರದಿಂದಲೇ ಹುಟ್ಟುತ್ತಾರೆ ಮತ್ತು ಮತ್ತೆ ಪವಿತ್ರರಾಗುವುದಿದ್ದರೆ ಗಂಗಾ ಸ್ನಾನ ಮಾಡಲು ಏಕೆ ಹೋಗುತ್ತಾರೆ? ತಂದೆ ನಿಮಗೆ ಈ ತಿಳುವಳಿಕೆಯನ್ನು ಕೊಡುತ್ತಾರೆ. ನೀರು ಹೇಗೆ ಪತಿತ ಪಾವನ ಮಾಡುತ್ತದೆ, ಅಂದ್ರೆ ಪತಿತರನ್ನ ಪಾವನ ನೀರು ಹೇಗೆ ಮಾಡುತ್ತದೆ? ಇವೆಲ್ಲವೂ ತಪ್ಪು. ಒಬ್ಬ ತಂದೆ ಮಾತ್ರ ಸರಿಯಾದ ಮಾತನ್ನು ತಿಳಿಸುತ್ತಾರೆ. ಮೂಲ ವಿಷಯವೆಂದರೆ ಪರಮಾತ್ಮ ತಂದೆಯಾಗಿದ್ದಾರೆ. ನಾವಾತ್ಮಗಳು ಆ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಆ ತಂದೆಯನ್ನು ಕೂಗಿ ಕರೆಯುತ್ತಾರೆ ಕೂಡ, ಹೇ ಪರಮಪಿತ ಪರಮಾತ್ಮ ನೀನು ಬಾ ಎಂದು. ಆ ಪರಮಾತ್ಮನನ್ನೇ ನೆನಪು ಮಾಡುತ್ತಾರೆ. ಉಳಿದವರೆಲ್ಲರೂ ಭಕ್ತರು. ಅವರಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ. ಅರ್ಧಕಲ್ಪ ರಾವಣನ ರಾಜ್ಯವಿರುತ್ತದೆ. ಅರ್ಧಕಲ್ಪ ನಾವು ಪವಿತ್ರರಾಗಿದ್ದೆವು ಎಂದು ನಿಮಗೆ ಗೊತ್ತಿದೆ. ಸುಖಧಾಮವಿತ್ತು, ಸುಖಧಾಮದಿಂದ ದುಃಖಧಾಮ, ದುಃಖಧಾಮದಿಂದ ಸುಖಧಾಮ. ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ. ತಂದೆಗೆ ಎಷ್ಟು ಅವಮಾನ ಮಾಡುತ್ತಾರೆ. ಆಗ ತಂದೆ ಹೇಳುತ್ತಾರೆ, ಭಾರತದಲ್ಲಿ ಎಷ್ಟು ನಿಂದನೆ ಮಾಡಿದ್ದಾರೆ. ಕೃಷ್ಣನಿಗೂ ಕೂಡ ಇಷ್ಟು ಜನ ರಾಣಿಯರಿದ್ದರು ಎಂದು ಹೇಳುತ್ತಾರೆ. ಈಗ ನೀವು ಎಷ್ಟು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತಿದ್ದೀರಿ. ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಇದೆ. ಗುರಿ ಎದುರಿಗಿದೆ. ಕೇವಲ ತಂದೆ ಹೇಳುತ್ತಾರೆ, ಪವಿತ್ರರಾಗಬೇಕಾಗುತ್ತದೆ. ಇಲ್ಲದಿದ್ದರೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಸ್ವರ್ಗದ 21 ಜನ್ಮಗಳ ಆಸ್ತಿ ಸಿಗುತ್ತದೆ. ಹಾಗಾದರೆ ಈ ಒಂದು ಜನ್ಮ ಪವಿತ್ರವಾಗಿರಬಾರದೇಕೆ? ಹಳೆಯ ಪ್ರಪಂಚದ ವಿನಾಶವಂತೂ ಅವಶ್ಯವಾಗಿ ಆಗುತ್ತದೆ. ಹೊಸ ಪ್ರಪಂಚದಲ್ಲಿ ಗಣಿಗಳು ಮೊದಲಾದವು ಎಲ್ಲವೂ ಭರ್ಪೂರಾಗಿರುತ್ತವೆ. ಈಗ ನೀವು ಸ್ವರ್ಗದ ಮಾಲೀಕರಾಗುತ್ತಿದ್ದೀರಿ. ತಂದೆಯೇ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಈಗ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ಪಾಪಗಳು ಭಸ್ಮವಾಗುತ್ತವೆ. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು, ಮಧುರವಾಗಬೇಕು, ಯಾರಿಗೂ ದುಃಖ ಕೊಡಬಾರದು, ಬೈಯುವುದು ಮೊದಲಾದವು ಮಾಡಬಾರದು. ದೇವತೆಗಳು ಎಷ್ಟು ಪ್ರಿಯವಾಗಿರುತ್ತಾರೆ. ಅವರ ದರ್ಶನ ಮಾಡಲು ಎಲ್ಲರೂ ಹೋಗುತ್ತಾರೆ. ಇಲ್ಲಿ ಮುಖ್ಯವಾದದ್ದು ಶಿಕ್ಷಣ. ಅದರಲ್ಲಿ ನಂಬರ್ 1 ವಿಷಯ ಪವಿತ್ರತೆಯದ್ದು ಮತ್ತು ಪರಿಶ್ರಮವಿಲ್ಲ. ಬೇರೇನೋ ತಿಳಿಯದಿದ್ದರೂ ಕೇವಲ ಇಷ್ಟನ್ನು ತಿಳಿದುಕೊಳ್ಳಿರಿ, ನಾನು ಆತ್ಮನಾಗಿದ್ದೇನೆ. ತಂದೆಯನ್ನು ನೆನಪು ಮಾಡಿ ದೈವಿ ಗುಣ ಧಾರಣೆ ಮಾಡಿಕೊಳ್ಳಿರಿ. ಯಾವುದೇ ತೊಂದರೆ ಇಲ್ಲ. ಕಾಮವಿಕಾರದ ಚೇಷ್ಟೆ ಪೂರ್ಣವಾಗದ ಕಾರಣ ಅಬಲೆಯರ ಮೇಲೆ ಅತ್ಯಾಚಾರಗಳಾಗುತ್ತವೆ. ಭಿನ್ನ ಭಿನ್ನ ಸ್ಥಿತಿಗಳಿರುವ ಮಕ್ಕಳಿದ್ದಾರೆ. ಎಲ್ಲರೂ ಪುರುಷಾರ್ಥ ಮಾಡುತ್ತಲೇ ಇರುತ್ತಾರೆ. ಯಾವುದಾದರೂ ತಪ್ಪಾದರೂ ಪುರುಷಾರ್ಥ ಮಾಡಿ ತಪ್ಪಿಲ್ಲದವರಾಗಬೇಕು. ಮಾಯೆಯಂತೂ ಎಲ್ಲರಿಂದ ತಪ್ಪುಗಳನ್ನು ಮಾಡಿಸುತ್ತದೆ. ತಂದೆ ತಿಳಿಸಿಕೊಟ್ಟಿದ್ದಾರೆ, ಇದು ಬಾಕ್ಸಿಂಗ್ ಆಗಿದೆ. ಯಾವುದೋ ಸಮಯದಲ್ಲಿ ಅಂತಹ ಏಟು ಬೀಳುತ್ತದೆ, ಅಂದರೆ ಅದು ಕೆಳಗೆ ಬೀಳಿಸಿ ಬಿಡುತ್ತದೆ. ಬಾಬಾ ಏನು ಮಾಡುತ್ತಾರೆ? ಎಚ್ಚರಿಕೆ ಕೊಡುತ್ತಾರೆ. ಹೀಗೆ ಮಾಡುವುದರಿಂದ ಸಂಪಾದನೆ ಸಮಾಪ್ತಿಯಾಯಿತು. 5ನೇ ಮಹಡಿಯಿಂದ ಬಿದ್ದರು. ಬಾಬಾ ಇಂತಹ ತಪ್ಪನ್ನು ಇನ್ನು ಮುಂದೆ ಎಂದಿಗೂ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಈಗ ಕ್ಷಮಿಸಿ ಎಂದು ಪತ್ರ ಬರೆಯುತ್ತಾರೆ. ಬಾಬಾ ಏನು ಕ್ಷಮಿಸುತ್ತಾರೆ? ತಂದೆ ಹೇಳುತ್ತಾರೆ, ಪುರುಷಾರ್ಥ ಮಾಡಿ, ಆಗ ಸರಿಯಾಗುತ್ತೀರಿ. ಉಳಿದಂತೆ ಕ್ಷಮೆ ಮೊದಲಾದ ಮಾತುಗಳಿಲ್ಲ. ಮಾಯೆ ಪ್ರಬಲವಾಗಿದೆ ಎಂದು ತಂದೆಗೆ ಗೊತ್ತಿದೆ. ಅನೇಕರನ್ನು ಸೋಲಿಸುತ್ತದೆ. ಹಾಗೆಂದು ತಪ್ಪು ಮಾಡಿದರೆ ಸಾಕು, ಯಾವಾಗಲೂ ಆ ಕಲೆ ಉಳಿಯುತ್ತದೆ ಎಂದಲ್ಲ. ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷಣ ನೀಡಿ ತಪ್ಪಿಲ್ಲದವರನ್ನಾಗಿ ಮಾಡುವುದು ಶಿಕ್ಷಕನ ಕೆಲಸ. ಕೆಲವರು ಒಬ್ಬಿಬ್ಬರ ತಪ್ಪುಗಳನ್ನು ಎಲ್ಲರಿಗೂ ಹೇಳುತ್ತಾ ಇರುತ್ತಾರೆ. ಇಂತಹ ವ್ಯಕ್ತಿ ಹೀಗೆ, ಇವನು ಹೀಗೆ ಎಂದು ಡಂಗುರ ಸಾರುತ್ತಿರುತ್ತಾರೆ. ಇದೇ ಅವರ ಉದ್ಯೋಗವಾಗಿ ಬಿಡುತ್ತದೆ. ತಂದೆ ಅವಿನಾಶಿ ವೈದ್ಯರಾಗಿದ್ದಾರೆ. ಅವರು ಔಷಧಿ ಮಾಡುತ್ತಾರೆ ಎಂದು ತಿಳಿಯುವುದಿಲ್ಲ. ಅವರಿಗೆ ತಿಳಿಸುವುದು ನಮ್ಮ ಕೆಲಸ. ಅವರು ತಾವಾಗಿಯೇ ಸರಿಪಡಿಸಿಕೊಳ್ಳುತ್ತಾರೆ. ಎಲ್ಲವನ್ನು ಬಿಟ್ಟು ಬಿಡುತ್ತಾರೆಯೇ? ಇಡೀ ದಿನ ತಪ್ಪನ್ನೇ ಹಾಡುತ್ತಾ ಇರುತ್ತಾರೆ. ಅಂತವರು ಕೆಲವರಿರುತ್ತಾರೆ. ಯಾರೊಂದಿಗಾದರೂ ಹೊಂದಾಣಿಕೆಯಾಗದಿದ್ದರೆ ಅವರ ನಿಂದನೆ ಮಾಡುವ ಉದ್ಯೋಗವನ್ನೇ ಮಾಡುತ್ತಿರುತ್ತಾರೆ. ತಂದೆ ಹೇಳುತ್ತಾರೆ, ಸುಧಾರಿಸುವುದು ನನ್ನ ಕೈಯಲ್ಲಿದೆ. ನೀವು ಏಕೆ ನಿಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳುತ್ತೀರಿ?
ಯಾರಲ್ಲಿ ಕ್ರೋಧದ ಅಂಶವಿರುತ್ತದೆಯೋ ಅವರು ನಿಂದನೆ ಮಾಡುತ್ತಲೇ ಇರುತ್ತಾರೆ. ತಂದೆಯ ಮೇಲೆ ಬಿಡಿ, ಎಲ್ಲವನ್ನೂ ತಂದೆಯ ಮೇಲೆ ಬಿಡಿತಾನೆ. ಅಂದ್ರೆ ಬಾಬನಿಗೆ ಹೇಳ್ರಿ, ಬಾಬಾ ಇಂಥವ್ರು ಹಿಂಗ್ ಮಾಡಿದ್ರು, ಹಿಂಗಾಯ್ತು ಅಂತ ಸುಮ್ನಾಗ್ಬಿಡ್ರಿ. ನೀವು ಅವರನ್ನು ಸುಧಾರಣೆ ಮಾಡುವವರಲ್ಲ. ನಿಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಂಡು ನಿಂದನೆ ಮಾಡುತ್ತಲೇ ಇರುತ್ತೀರಿ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಇದು ಕೂಡ ಭೂತವಾಗಿದೆ, ತಿಳುವಳಿಕೆ ಇಲ್ಲದಿರುವಿಕೆಯಾಗಿದೆ. ಸರಿ, ಬಾಬಾರವರಿಗೆ ವರದಿ ಮಾಡಿ ಹೀಗೆ ಹೀಗೆ ಇದೆ ಎಂದು. ಆಗ ಅದು ತಂದೆಯ ಜವಾಬ್ದಾರಿಯಾಯಿತು. ನೀವೇ ಕುಳಿತು ನಿಂದನೆ ಮಾಡಿದರೆ ಕಾನೂನನ್ನು ಕೈಗೆತ್ತಿಕೊಂಡಂತೆ. ಇದರಿಂದ ಸುಧಾರಿಸುವುದಿಲ್ಲ, ಮನಸ್ತಾಪ ಉಂಟಾಗುತ್ತದೆ. ಎಲ್ಲಾ ಮಕ್ಕಳಿಗಾಗಿ ತಂದೆ ಕುಳಿತಿದ್ದಾರೆ. ಯಾರದ್ದಾದರೂ ನಿಂದನೆ ಮಾಡುವುದು ಎಂದರೆ ನೀವು ನಿಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳುತ್ತೀರಿ ಎಂದರ್ಥ. ನೀವು ನಿಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬೇಡಿ. ಏನೇ ಇದ್ದರೂ ತಂದೆಗೆ ತಿಳಿಸಿರಿ. ಬಹಳಷ್ಟು ಮಕ್ಕಳಿದ್ದಾರೆ, ತಮ್ಮ ಕ್ರೋಧವನ್ನು ಎಲ್ಲೆಂದರಲ್ಲಿ ಕಾರುತ್ತಾ ಇರುತ್ತಾರೆ. ನಾನು ಏಕೆ ಹೇಳಬೇಕು ಎಂದು ತಿಳಿಯುವುದಿಲ್ಲ. ತಂದೆಗೆ ತಿಳಿಸಿದರೆ ತಂದೆ ಸುಧಾರಣೆ ಮಾಡುತ್ತಾರೆ. ಕಾನೂನನ್ನು ಕೈಗೆತ್ತಿಕೊಂಡು ನಿಂದನೆ ಮಾಡುವುದು ಇದು ದೊಡ್ಡ ತಪ್ಪಾಗಿದೆ. ಬಾಬಾ ತಾವಾಗಿಯೇ ಪ್ರೀತಿಯಿಂದ ಸುಧಾರಿಸುತ್ತಾರೆ. ನಿಂದನೆ ಮಾಡುವುದರಿಂದ ಸುಧಾರಣೆಯಾಗುವುದಿಲ್ಲ. ಒಬ್ಬರಿಗೊಬ್ಬರು ಸುಧಾರಣೆ ಆಗಬೇಕು. ಯಾವುದಾದರೊಂದು ಕೆಟ್ಟ ಗುಣ ಎಲ್ಲರಲ್ಲೂ ಇರುತ್ತದೆ. ಎಲ್ಲರೂ ಸಂಪೂರ್ಣರಾಗಿಲ್ಲ. ಯಾರಲ್ಲಿ ಅವಗುಣವಿದೆಯೋ ಅದನ್ನು ತೆಗೆಯುವ ಕಾಂಟ್ರಾಕ್ಟ್ ತಂದೆ ತೆಗೆದುಕೊಂಡಿದ್ದಾರೆ. ಅದು ನಿಮ್ಮ ಕೆಲಸವಲ್ಲ. ಕೆಲವರು ಒಬ್ಬರನ್ನೊಬ್ಬರು ನೋಡಿ ಕುದಿಯುತ್ತಾರೆ. ಕ್ರೋಧದ ಪ್ರವೇಶವಾಗುತ್ತದೆ. ತಂದೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಮಕ್ಕಳಲ್ಲಿರುವ ಕೊರತೆಗಳನ್ನು ಕೇಳಿದಾಗ ಅದನ್ನು ತೆಗೆಯಲು ತಿಳುವಳಿಕೆ ನೀಡಲಾಗುತ್ತದೆ. ಉಳಿದಂತೆ ಕಿತ್ತಾಟ, ಜಗಳ ಮಾಡುವುದು, ಕ್ರೋಧದಿಂದ ಯಾರಿಗಾದರೂ ಹೇಳುವುದು, ಇಂತಹ ವ್ಯಕ್ತಿ ಹೀಗೆ, ಇಂತಹ ವ್ಯಕ್ತಿ ಹೀಗೆ ಎಂದು ಬರೀ ಇದೇ ಉದ್ಯೋಗವಾಯಿತು. ಇದರಿಂದ ಮನಸ್ಸಿನ ಶಾಂತಿ ಸಿಗುವುದಿಲ್ಲ. ತಾನೂ ಅಶಾಂತನಾದ, ಇತರರನ್ನು ಅಶಾಂತಗೊಳಿಸಿದ ಅಹಂಕಾರ ಬಂದು ಬಿಡುತ್ತದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ವಿಶೇಷ ಆತ್ಮಭವ. ವಿಶೇಷ ಆತ್ಮಗಳ ಪಟ್ಟಿಯಲ್ಲಿ ಅವರೇ ಬರುತ್ತಾರೆ. ಯಾರಲ್ಲಿ ಯಾವುದಾದರೊಂದು ವಿಶೇಷತೆ ಇರುತ್ತದೆಯೋ, ಯಾವುದೇ ಬ್ರಾಹ್ಮಣ ಆತ್ಮನು ಅಂತಹವನಿಲ್ಲ. ಯಾರಲ್ಲಿ ಯಾವುದೇ ವಿಶೇಷತೆ ಇಲ್ಲದಿರಲಿ ಎಂದು. ಎಲ್ಲಕ್ಕಿಂತ ಮೊದಲು ವಿಶೇಷತೆಯಂತೂ ಇದೇ ಆಗಿದೆ. ತಂದೆಯನ್ನು ತಿಳಿದುಕೊಂಡಿದ್ದೀರಿ, ತಂದೆಯನ್ನು ಗುರುತಿಸಿದ್ದೀರಿ, ತಂದೆಯನ್ನು ಪಡೆದುಕೊಂಡಿದ್ದೀರಿ. ಆದ್ದರಿಂದ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗಾಡುತ್ತಿರಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.